ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊನೆಗುರು ಬಿಗ್ ಬ್ರೇಕಿಂಗ್ ನ್ಯೂಸ್. ಹೊಸ ವರ್ಷದ ಪ್ರಯುಕ್ತ ಗೊರವನಹಳ್ಳಿ ಮಹಾಲಕ್ಷ್ಮಿ ದರ್ಶನವನ್ನ ಪಡೆದ ಸಾವಿರಾರು ಭಕ್ತಾದಿಗಳು. ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಿದ ದೇವಸ್ಥಾನದ ಆಡಳಿತ ಮಂಡಳಿ. ಹೊಸ ವರ್ಷದ ಪ್ರಯುಕ್ತ ಭಕ್ತಾದಿಗಳಿಗೋಸ್ಕರ ವಿಶೇಷ ಮೈಸೂರು ಪಾಕ್ ಸಿಹಿ ವಿತರಿಸಲಾಯಿತು. ಬೆಳಗ್ಗೆ 6ರಿಂದ ರಾತ್ರಿ 8ರವರೆಗೆ ಶ್ರೀ ಮಹಾಲಕ್ಷ್ಮಿ ತಾಯಿಯ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕುಡಿಯುವ ನೀರಿನಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿತ್ತು. ಪ್ರತಿ ಹೊಸ ವರ್ಷವೂ ಸ್ವಯಂ ಪ್ರೇರಿತರಾಗಿ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಭೋಜನ ನಿರ್ವಹಣೆಯನ್ನ ನಿರ್ವಹಿಸುತ್ತಿದ್ದಾರೆ. ಕರುನಾಡಿನ ಸುಪ್ರಸಿದ್ಧ ಕೊರಟಗೆರೆ ಕ್ಷೇತ್ರದ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಲ್ಪತರು ನಾಡಿನ ಶ್ರೀ ಮಹಾಲಕ್ಷ್ಮಿ ಎಂದೇ ಪ್ರಖ್ಯಾತವನ್ನ ಪಡೆದಿರುವಂತಹ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೊಸ ವರ್ಷದ ಪ್ರಯುಕ್ತ ಬುಧವಾರ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿಯನ್ನ ನೀಡಿ ತಾಯಿಯ ದರ್ಶನವನ್ನ ಪಡೆದರು. ಹೊಸ ವರ್ಷದ ಹಿನ್ನೆಲೆ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಮುಂಜಾನೆಯಿಂದಲೇ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ವಿಶೇಷ ಪೂಜೆಗಳು ನಡೆದಿದ್ದು 35,000ಕ್ಕೂ ಅಧಿಕ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನವನ್ನ ಪಡೆದಿದ್ದು, ಭಕ್ತರಿಗೆ ನೂತನ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು. ಆಯ್ತಮ್ಮ. ಪ್ರತಿಯೊಬ್ಬರು ತಹಸೀಲ್ದಾರಿ ಬಂದು ತಾಯಿ ಗೊರವನಹಳ್ಳಿ ಮಹಾಲಕ್ಷ್ಮಮ್ಮನವರ ಪಡೆದುಕೊಳ್ಳಬಹುದು. ದರ್ಶನವನ್ನು ಪಡೆದುಕೊಂಡು ಕೆಲಸದಲ್ಲಿ
ಮಾಡಬೇಕು ಆಗಬೇಕು. ಸರ್ವೇಭ್ಯಃ ದೇವತಾಭ್ಯೋ ನಮಃ. ಕೈಯಲ್ಲಿ ಇಟ್ಕೊಳ್ಳಿ, ಅವ್ರ ಕೈ ಕೊಡಿ. ಸರ್ ಈ ಕಡೆ ಬನ್ನಿ ಮೇಡಮ್, ಈ ಕಡೆ ಬನ್ನಿ, ಕವರ್ ಹಾಕ್ಕೊಡ್ತಾರೆ. ಅವ್ರ ಕೈ ಕೊಡಿ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿಯ ನಮಃ. ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಮುತ್ತಜ್ಜಿಯಾದ ಮಾತೆ ಕಮಲಮ್ಮನವರ ಬೃಂದಾವನದಲ್ಲಿದ್ದೀವಿ ಈಗ. ಅಜ್ಜಿಯವರ ಹೆಸರಿನಲ್ಲಿ ನಾವು ಮಹಾಲಕ್ಷ್ಮಿ ಕಮಲಮ್ಮ ಸೇವಾ ಟ್ರಸ್ಟ್ ಒಂದು ಟ್ರಸ್ಟ್ ನಡೆಸ್ತಿದ್ದೀವಿ. ಅದರಲ್ಲಿ ತುಂಬ ಜನಕ್ಕೆ ಅನುಕೂಲ ಆಗ್ತಾ ಇದೆ. ತುಂಬ ಜನ ಡೋನರ್ಸ್ ಬಂದು ಡೊನೇಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ ನಡೆಯುವ ಸೇವೆಗಳು ಗೋ ಸೇವೆ ಎಂದು ಮಾಡ್ತಿದ್ದೀವಿ. ಗೋಶಾಲೆ ಮಾಡಿದೆ, ಅದರ ಹಸುಗಳನ್ನು ಸಾಕಿ ನೋಡ್ಕೋತಿದ್ದೀವಿ. ಆಮೇಲೆ ಸ್ತ್ರೀ ಕಮಲ, ಹೆಣ್ಣು ಮಕ್ಕಳಿಗೆ, ರೂರಲ್ ಹೆಣ್ಣು ಮಕ್ಕಳಿಗೆ ಎಂಪವರ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಆಮೇಲೆ ವಿದ್ಯಾಕಮಲ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ಕಮಲ ಸೇವಾ ಸದನ ಒಂದು ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಡಿಸೈಡ್ ಮಾಡ್ತಿದ್ದೀವಿ. ಆಮೇಲೆ ನಾವು ಗುಬ್ಬಿ ತಾಲೂಕು ಇಲ್ಚಂದ್ರ ಗ್ರಾಮೀಣವಾಗಿದ್ದೀವಿ. ನನ್ನ ಹೆಸರು ID ರಮೇಶ್ ಅಂತೇಳಿ. ಈ ಒಂದು ಕ್ಷೇತ್ರದ ಮಹಿಮೆ ಅಪಾರವಾಗಿ ಎಲ್ಲ ಜನಗಳಲ್ಲೂ ಸೇರಿದೆ. ಕರ್ನಾಟಕಾದ್ಯಂತ ಮತ್ತು ರಾಜ್ಯಗಳಲ್ಲೂ ಸಹ ವಿಚಾರವಾಗಿದೆ. ಆದ್ದರಿಂದ ಈ ಒಂದು ಹೊಸ ವರ್ಷದಲ್ಲಿ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಎಲ್ಲರೂ ಹೊಸತನವನ್ನು ನೋಡೋಕ್ಕೋಸ್ಕರವಾಗಿ ಬಂದಿದ್ದಾರೆ. ಈ ತಾಯಿ ಎಲ್ಲರಿಗೂ ಸಹ ಶಕ್ತಿಯನ್ನು ಕೊಡ್ತಾಳೆ ಮತ್ತು ದುಡ್ಡಿನ ಹಣಕಾಸಿನ ವಿಚಾರ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಡೋಕ್ಕೆ ಒಂದು ಒಳ್ಳೆ ಧರ್ಮಕ್ಷೇತ್ರವಾಗಿ ಇದು ಬೆಳವಣಿಗೆ ಆಗ್ತಾ ಇದೆ. ಇನ್ನೂ ಹೆಚ್ಚಿನದಾಗಿ ಇದು ಬೆಳವಣಿಗೆಯಾಗಿ ಜನಗಳಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಗೊರವನಹಳ್ಳಿ ಲಕ್ಷ್ಮಿಯವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಒಂದು ಸೇರಿ ಒಂದು ಆಶೀರ್ವಾದವನ್ನು ಪಡೆಯಲು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಒಂದು ಸಿಬ್ಬಂದಿಗಳು ಸಹ ಸಿಬ್ಬಂದಿ ಕರೆಕ್ಟಾಗಿ ಎಲ್ಲರಿಗೂ ನೀವು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಈ ಜನತೆಯ ಪರವಾಗಿ ನಾವು ಹೃತ್ಪೂರ್ವಕವಾದಂಥ ಪೊಲೀಸ್ ಇಲಾಖೆ ಇರ್ಬೋದು, ಧರ್ಮದರ್ಶಿಗಳ ಇಲಾಖೆಯಿಂದ ಇರ್ಬೋದು, ಅವರೆಲ್ಲರಿಗೂ ಸಹ ನಾವು ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಹ ನಾವಿಲ್ಲಿ ತಿಳಿಸ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಿದ್ರಿ ಸರ್? ನಾವು ಸುಮಾರು ವರ್ಷಗಳು, ನಾನು ಇಲ್ಲೇ ಡ್ಯೂಟಿ ಮಾಡ್ತಿದ್ದೆ ಮೊದಲು. ಈ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು 15-20 ವರ್ಷದಿಂದಲೇ ಬರ್ತಿದ್ದೀವಿ. ಪ್ರತಿ ವರ್ಷವೂ ಬರ್ತಿರ್ತೀವಿ ಮತ್ತು ಯಾವಾಗಲೂ ಬೇಕಾದಾಗ ಬರ್ತಿರ್ತೀವಿ. ಆದರೆ ಇಲ್ಲಿ ಪೂರ್ವಕದಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಈಗ ಹೆಚ್ಚಿನದಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಕಾರ್ಯ ಮಾಡಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತ ದೇಶದಲ್ಲಿ ಸಹ ಒಂದು ವಿಚಾರ ಇಲ್ಲಿ ನೆಲೆಸುತ್ತದೆ. ಆ ಒಂದು ಪ್ರಸಿದ್ಧಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಆಸೆ ಭಾಗವಾಯಿತು. ನಮ್ಮ ಹೆಸರು ID ರಮೇಶ್ ಅಂತೇಳಿ, ಇಲ್ಚಂದ್ರ ಗುಬ್ಬಿ ತಾಲೂಕು. ಸರ್, ನಾವು ಮಂಡ್ಯದಿಂದ ಬಂದಿರೋದು, ತುಂಬ ವರ್ಷಗಳಿಂದ ಬರ್ತಾ ಇದ್ದು. ತುಂಬ ಒಳ್ಳೇದಾಗೈತೆ ಮಾತ್ರ. ನಾವು ಏನು ಕೇಳ್ಕೊತೀವಿ ಅದನ್ನೆಲ್ಲ ಒಳ್ಳೇದೇ ಆಗೈತೆ. ಮಗಳು ಮದುವೆಗೆ ಮನೆಗೆಲ್ಲ ಎಲ್ಲ ಹರಿಸ್ಕೊಂಡಿದ್ದು ಅದರಂತೆಯೇ ಒಳ್ಳೇದೇ ಆಗೈತೆ. ನಾವು ಬರೋರು ಮತ್ತು ಎಲ್ರಿಗೂ, ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಸುಮಾರು 7 ವರ್ಷದಿಂದ ಬರ್ತಾ ಇದ್ದೀವಿ. ಆ ತಾಯಿ ಆಶೀರ್ವಾದದಿಂದ ಎಲ್ಲ ಸುತ್ತರವಾಗಿ ನಡೀತಾ ಇದೆ. ಇವಾಗಲೂ ಕೂಡ ಹೊಸ ವರ್ಷ ಇದೆ. ಎಲ್ರಿಗೂ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಎಲ್ರಿಗೂ ಹರ್ಷ ತರಲಿ. ಹೀಗೆ ನಮ್ಮ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಭಾವಿಸ್ತೀವಿ. ಯಾವಾಗಲೂ ಗೊರವನಹಳ್ಳಿಗೆ ನಾವು ಬರ್ತಾನೆ ಇರ್ತೀವಿ. ಪ್ರತಿ ವರ್ಷ ಬಂದು ನಾವು ಮಡ್ಲಕ್ಕಿ ಕೊಟ್ಟು ನಮ್ಮಲ್ಲಿರೋ ಆಶಯ ಏನಿದೆ ಅದನ್ನು ಬೇಡ್ಕೊಂಡು ದೇವಿಗೆ ಯಾವಾಗಲೂ ನಾವು ಕೇಳ್ತಾನೆ ಇರ್ತೀವಿ. ದೇವಿ ಎಲ್ಲದನ್ನೂ ಈಡೇರಿಸ್ಕೊಟ್ಟಿದ್ದಾಳೆ. ನಮಗೆ ಸುಖ, ಶಾಂತಿ, ನೆಮ್ಮದಿ, ನಾವು ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲನೂ ದೇವಿಯಲ್ಲಿ ಒಂದು ಆಶಯ ಬೇಡ್ಕೊಂಡು ಪ್ರತಿ ವರ್ಷ ಬಂದು ನಮಸ್ಕಾರ ಮಾಡ್ಕೊಂಡು ಹೋದರೆ ಸಾಕು. ತಾಯಿ ಕೃಪಾಶೀರ್ವಾದ ಯಾವಾಗಲೂ ನಮ್ಮ ಮೇಲಿರುತ್ತೆ. ಅವರ ಆಶೀರ್ವಾದದಿಂದ ಸದಾ ನಾವು ಸುಖವಾಗಿದ್ದೀವಿ. ಹೀಗೆ ತಾಯಿ ಆಶೀರ್ವಾದಕ್ಕೋಸ್ಕರ ಇವಾಗಲೂ ಬಂದಿದ್ದೀವಿ. ಇವಾಗ ಬೆಂಗಳೂರಿಂದ ಬಂದಿದ್ದೀವಿ. ಇವತ್ತು ಸುಮಾರು ಜನ ಇವಾಗ ಬಂದಿದ್ದೀವಿ. ತುಂಬ ಕ್ರೌಡ್ ಇದೆ. ತುಂಬ ವ್ಯತ್ಯಾಸ ಇದೆ. ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇಲ್ಲಿ ಚಾರಿಟಬಲ್ ಟ್ರಸ್ಟ್ ಅವರು ತುಂಬ ಚೆನ್ನಾಗಿ ಎಲ್ಲನೂ ಮೇಂಟೈನ್ ಮಾಡ್ತಿದ್ದಾರೆ. ಪ್ರತಿದಿನ ದಾಸೋಹ ಇರೋದ್ರಿಂದ ಪ್ರತಿ ಜನಕ್ಕೂ ಊಟ ಎಲ್ಲ ಸಿಗ್ತಾ ಇದೆ. ಎಲ್ಲರೂ ಸಂತೃಪ್ತರಾಗಿ ಹೋಗ್ತಾ ಇದ್ದಾರೆ. ತಾಯಿ ಆಶೀರ್ವಾದ ಹೀಗೆ ಎಲ್ಲರ ಮೇಲೂ ಇರಲಿ, ಹೀಗೆ ಚೆನ್ನಾಗಿ ನಡೀಲಿ ಅಂತ ಭಾವಿಸ್ತೀನಿ. ನನ್ನ ಹೆಸರು ಸವಿತಾ. ಶಾಂತಮ್ಮ ಅಂತ ಮಂಡ್ಯದಿಂದ ಬಂದಿದ್ದೀವಿ. ತುಂಬ ವರ್ಷಗಳಿಂದನೂ ಬರ್ತಾ ಇದ್ದೀವಿ. ಮಗಳು ಮದುವೆಗೆ ಮತ್ತು ಮನೆ ಕಟ್ಟೋಕ್ಕೆಲ್ಲ ಹರಿಸ್ಕೊಂಡಿದ್ದು ಎಲ್ಲ ಅದರಂತೆಯೇ ನೆರವೇರೈತೆ. ಮಾತ್ರ ಅಮ್ಮ ಮಾತ್ರ ಹೊಲಿದ್ರೆ ಚೆನ್ನಾಗಿ ಹೊಲಿತಾಳೆ. ಮಾತ್ರ ನಂಬಬೇಕು. ಮಾತ್ರ ವರ್ಷಗಳಿಂದ ಬಂದ್ರೂ, ತುಂಬ ವರ್ಷಗಳಿಂದ ಬಂದ್ರೂ ಮಾತ್ರ ನಮ್ಗೆ ಒಳ್ಳೇದಾಗಿಲ್ಲ ಅನ್ನೋರೇ ಯಾರೂ ಇಲ್ಲ. ಎಲ್ಲರೂ ಒಳ್ಳೇದಾಯಿತು ಅಂತ ನಮಗೂ ಒಳ್ಳೇದು ಆಗೈತೆ. ಮಾತ್ರ ಮಗಳು ಮದುವೆಗೆ ಮನೆಗೆ ಎಲ್ಲದಕ್ಕೂ ಹರಿಸ್ಕೊಂಡಿದ್ದೀವಿ. ತುಂಬ ಒಳ್ಳೇದಾಗೈತೆ. ಮಾತ್ರ ಅಮ್ಮ ನಂಬಿದ್ರು ಮಾತ್ರ ಬಿಡಲ್ಲ. ಮಾತ್ರ ಅಷ್ಟೇ, ಅವ್ರು ಮರೆತರು ಮಾತ್ರ ಬಿಡಲ್ಲ, ಅವ್ರು ನಂಬೋದು ಮಾತ್ರ ಬಿಡೋದಿಲ್ಲ. ಮಾತ್ರ ಅಷ್ಟು ಒಳ್ಳೇದಾಗೈತೆ. ಮಾತ್ರ ನಾವು ಬರ್ತಾ ಇದ್ದೀವಿ. ಶಾಂತಮ್ಮ ಅಂತ ಮಂಡ್ಯದಿಂದ ಬಂದಿದ್ದೀವಿ.
ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮೀ ನಮಃ, ಮಾತೆ ಕಮಲಮ್ಮಾಯ ನಮಃ. ಇವತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ, ಕರ್ನಾಟಕ ರಾಜ್ಯಾದ್ಯಂತ ಮತ್ತು ನಮ್ಮ ದೇಶಕ್ಕೆ. ಏನಕ್ಕೆ ವಿಶೇಷವಾಗಿ ಗೊರವನಹಳ್ಳಿಯಿಂದ ಆರ್ಥಿಕ ಶುಭಾಶಯ ಹೇಳ್ತೀನಿ ಅಂದರೆ, ಇದು ಮಹಾಲಕ್ಷ್ಮಿ ದೇವಸ್ಥಾನ. ಪ್ರತಿಯೊಬ್ಬರಿಗೂ ಬೇಕಾಗಿರೋ ಅಂಥದ್ದೇ ದುಡ್ಡು, ಕಾಸು, ಧನ, ಧಾನ್ಯ, ಅಷ್ಟಲಕ್ಷ್ಮಿ ಅಂತ ಹೇಳ್ತಿದ್ದೀವಿ. ಈ ಅಷ್ಟಲಕ್ಷ್ಮಿಯರಲ್ಲಿ ಹಿಂದೆ ಇದ್ದಿದ್ದ ದೇವಸ್ಥಾನ ಭಾಳ ಕಷ್ಟ ಇತ್ತು. ಇಲ್ಲಿ ಪ್ರತಿಯೊಬ್ಬರು ಬಸ್ಸಲ್ಲಿ ಬರೋಕ್ಕೂ ಕಷ್ಟ ಇತ್ತು, ವೆಹಿಕಲ್ಸ್ ಇರಲಿಲ್ಲ, ಪ್ರತಿಯೊಬ್ಬರಿಗೂ ತೊಂದರೆಗಳಿದೆ. ಈಗ ಪ್ರತಿಯೊಬ್ಬರಿಗೂ ವಾಹನಗಳಿದೆ, ಬಸ್ ಫೆಸಿಲಿಟಿ ಇದೆ, ಬಂದಂಥವ್ರಿಗೆ ಊಟ ವ್ಯವಸ್ಥೆ ಎಲ್ಲ ಇದೆ. ಆವಾಗ ಅಜ್ಜಿಯವರು ಕಮಲಮ್ಮನವರು ಬಂದಂಥ ಭಕ್ತಾದಿಗಳಿಗೆ ಅವರೇ ಮಾಡಿ ಸ್ವತಃ ಅವರು ಅವ್ರ ಮಗ ಸೊಸೆ ಸೇರಿಸಿ ಅಡುಗೆ ಮಾಡಿ ಒಂದೊಂದು ತುತ್ತು ಕೈ ತುತ್ತಾಕಿ ಪ್ರಸಾದ ಅಂತ ಕೊಡ್ತಿದ್ರು. ಇವತ್ತು 1-2 ಸಾವಿರ ಜನ ಕುತ್ಕೊಂಡು ಒಂದೇ ಸರಿ ಊಟ ಮಾಡೋ ಅಂಥ ಅನ್ನದಾಸೋಹ ಅಂತ ಮಾಡಿಕೊಟ್ಟಿದ್ದಾರೆ ಕಮಲಮ್ಮನವರು. ಇವತ್ತಿನ ಜನಸಂಖ್ಯೆಯಲ್ಲಿ ಎಷ್ಟು ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆಯದಾಗಿದೆ ಜನಕ್ಕೆ ಅಂದರೆ, ಪ್ರತಿಯೊಬ್ಬರಿಗೂ ಅವ್ರು ಬೇಡ್ಕೊಂಬಂದಿರೋಂಥ ಕಷ್ಟ, ಮದುವೆ ಆಗಿಲ್ಲದೆ ಇದ್ದವ್ರಿಗೆ, ಮಕ್ಕಳಾಗದೇ ಇದ್ದವ್ರಿಗೆ, ಮತ್ತು ವ್ಯಾಪಾರಸ್ಥರಿಗೆ, ಕೆಲಸ ಇಲ್ಲದೆ ಇದ್ದವ್ರಿಗೆ, ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಿದೆ. ಅವ್ರು ಎಷ್ಟು ಭಕ್ತಿಯಿಂದ ಕೇಳ್ಕೊತಾರೋ ಅಷ್ಟು ಭಕ್ತಿಯಿಂದ ಮಹಾಲಕ್ಷ್ಮಿ ಮತ್ತು ಕಮಲಮ್ಮನವರು ಅನುಗ್ರಹಿಸ್ತಾ ಇದ್ದಾರೆ ಭಕ್ತಾದಿಗಳಿಗೆ. ಹಾಗಾಗಿ ಭಕ್ತಾದಿಗಳು ವಿಶೇಷವಾಗಿ ಬಂದು ಅವರು ಸೀರೆ, ಕಾಣಿಕೆ, ಒಡವೆ ಮುಂತಾದಂಥ ಸೇವೆಗಳು ಮಾಡ್ತಿದ್ದಾರೆ. ಕೆಲವರು ಅನ್ನದ ಪ್ರಸಾದಕ್ಕೆ ಒಂದು ದಿನಕ್ಕೆ 25,000 ಅಂದರೆ ಅದನ್ನು ಕೊಡ್ತಿದ್ದಾರೆ. ಪ್ರಸಾದ ಕೊಡಬೇಕು ಅನ್ನೋ ಪ್ರಸಾದ ಕೊಡ್ತಿದ್ದಾರೆ. ಅವ್ರವ್ರ ಅನುಕೂಲ ಏನಾಗಿದೆ ಅದಕ್ಕೆ ಪರವಾಗಿ ಜನಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹೊಸ ದಾಸೋಹ ಕಟ್ಟಿದೆ. ಇನ್ನೂ ಬೇಕಾ? ಎಲ್ರಿಗೂ ಕೊನೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. तेस्तु महामाये श्रीपीठे सुरभूजिते शङ्कुचक्रगदास्ते महालक्ष्मी नमोस्ते सर्वे सन्तः देवी महालक्ष्मी देवताभ्यो नमः. ಸಮಸ್ತ ಭಕ್ತಾದಿಗಳಿಗೆ 2024 ಮತ್ತು 2025 ಪ್ರಾರಂಭ ದಿವಸದ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರಲಿ. ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರ ಆಶೀರ್ವಾದ ಸದಾ ನಿಮ್ಮೆಲ್ಲರೂ ಸಿಗಲಿ. ಈ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರು ವಾಸಿಗಳಾಗಿ ಸುಮಾರು ದೇವಸ್ಥಾನದ ಕ್ಷೇತ್ರದ ಅಭಿವೃದ್ಧಿಗೆ ತನ್ನ ದೇಹದಲ್ಲಿರುವ ರಕ್ತ ಎಲ್ಲ ಸೋಸಿ ನೀರಿನಲ್ಲಿ ಮನೆ ಕಟ್ಟಿದಂಗೆ ರಕ್ತದಲ್ಲಿ ದೇವಸ್ಥಾನ ಕಟ್ಟಿರೋದ ಏಕೈಕ ವ್ಯಕ್ತಿ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಹೊಸ ವರ್ಷದ ದಿವಸ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಿದ್ದಾರೆ. ಆದರೆ ಇವತ್ತು ಹೇಳಬೇಕಂದ್ರೆ ತೀರಾ ಕಡಿಮೆ. ಯಾಕೆಂದರೆ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ, ಸರ್ಕಾರಿ ರಜೆ ಇಲ್ಲದೇ ಇರೋದ್ರಿಂದ ಜನ ಕಡಿಮೆ ಇದ್ದಾರೆ. ಆದ್ರೂ ನಮ್ಮ ಇದ್ರ ಪ್ರಕಾರ ಒಂದು 25,000-30,000 ಜನ ಬರ್ಬೋದು. 60,000 70,000ವರೆಗೂ ಇದೆ ಅಂತ ನಾವು ಇದು ಮಾಡಿದ್ವಿ. ಆದರೆ ಒಂದು 30-35,000 ಜನ ಬರ್ಬೋದು ಸಂಜೆ ಒಳಗಡೆ ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಬರುವಂಥ ಭಕ್ತರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಏನು ಒಂದು ದರ್ಶನದ ವ್ಯವಸ್ಥೆ ಆಗ್ಬೋದು, ಸರತಿ ಸಾಲು ವ್ಯವಸ್ಥೆ ಆಗ್ಬೋದು, ವಿಶೇಷ ದರ್ಶನ ವ್ಯವಸ್ಥೆ ಆಗ್ಬೋದು, ಅದೆಲ್ಲ ಸಂಸ್ಥೆಯಿಂದ ನಡೆಸಿದ್ದೀವಿ. ಬರೋಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ, ಸಾಲು ಸರದಿಗಳ ನೀರಿನ ವ್ಯವಸ್ಥೆಗಳಾಗ್ಬೋದು, ನಮ್ಮ ಎಲ್ಲ ಅನುಕೂಲತೆಗಳನ್ನು ನಾವು ಆಲ್ರೆಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ಏನು ನಮ್ಮ ಗೃಹ ಇಲಾಖೆಯಿಂದ ನಮಗೆ ಪ್ರತಿ ವರ್ಷದಿಂದ ಪೊಲೀಸ್ನವರು ಆಗ್ಬೋದು, ನಮ್ಮ ಸಾಹೇಬರು ಇವರು ಭಾಳ ನಮಗೆ ಸಹಕಾರ ನೀಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಕಾರ ಕೊಟ್ಟಿದ್ದಾರೆ. ವಾಲಂಟ್ರಿಯಾಗಿ ನಿಂತು ನಮ್ಮ ಇದಕ್ಕೆ ಕೈ ಜೋಡಿಸಿ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಮ್ಮ ಗೃಹ ಇಲಾಖೆಯವರು ಎಲ್ಲ ನಮ್ಮ ಇದು ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಸರ್ವಸ್ಥ ಜನರಿಗೆ, ಬರುವಂಥ ಭಕ್ತರಿಗೆ ಅವರ ಕೋರಿಕೆ ಏನಿದೆ ಅದೆಲ್ಲ ಮಹಾಲಕ್ಷ್ಮಿ ತಾಯಿ ಅನುಕೂಲ ಮಾಡಿಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಭಕ್ತರು ಬರ್ತಾರೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋ ದಾಸೋಹ ವ್ಯವಸ್ಥೆಯೂ ಇದೆ. ಆಲ್ರೆಡಿ ಬೆಳಗ್ಗೆ ಪ್ರಸಾದ ವ್ಯವಸ್ಥೆ ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡಿದ್ದೀವಿ. ರಾತ್ರಿ 11 ಗಂಟೆ ಆದ್ರೂ ನಾವು ಪ್ರಸಾದ ವ್ಯವಸ್ಥೆ ಇದೆ, ದರ್ಶನ ವ್ಯವಸ್ಥೆ. ಜನ ಎಷ್ಟೊತ್ತು ಸಾಮಾನ್ಯವಾಗಿ ನಾವು 8:30-8:30ಗೆ ಬಾಕ್ಲಾಗ್ತೀವಿ. ಏನಾದರೂ ಜನ ಲೇಟಾಗಿ ಬಂದರೆ ನಾವು ಇರೋಂಥ ಜನರಿಗೆ, ಅಷ್ಟು ಜನಕ್ಕೂ ಬರೋಂಥ ಭಕ್ತರಿಗೆ ದರ್ಶನ ಮಾಡಿ ನಾವು ಬಾಗಿಲಾಕಬೇಕು ಅಂತ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಈ ಒಂದು ಇದಕ್ಕೆ ನನ್ನ ಒಬ್ಬನ ಶ್ರಮ ಅಲ್ಲ, ಏನು ನಮ್ಮ 14 ಜನ ಧರ್ಮದರ್ಶಿಗಳಿದ್ದಾರೆ. 14 ಜನ ಶ್ರಮ
ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಅವ್ರಿಗೂ ನಮ್ಮ ಮಾಧ್ಯಮ ವರ್ಗದವರು, ನೀವು ಟಿ ವಿಯವರಾಗ್ಬೋದು, ಪತ್ರಕರ್ತರಾಗ್ಬೋದು, ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದು ನಮಗೆ ಕೈ ಜೋಡಿಸಿ ನಮ್ಮ ಇದಕ್ಕೆ ಸಹಕಾರ ನೀಡ್ತೀರಾ. ನಮಗೆ ಪೊಲೀಸ್ನವರಾಗ್ಬೋದು, ಸೆಕ್ಯೂರಿಟಿಗಳಾಗ್ಬೋದು, ಭಾಳ ನಮಗೆ ಮೊದಲಿನ ಇವತ್ತೇ ಅಲ್ಲ, ನಮ್ಮ ಟ್ರಸ್ಟ್ ಬಂದಾಗಿಂದನೂ ಭಾಳ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಶ್ರೀ ಮಹಾಲಕ್ಷ್ಮೀ ನಮಃ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬಂದಿರೋ ಭಕ್ತಾದಿಗಳಿಗೆ ಎಲ್ಲ ಥರದ ವ್ಯವಸ್ಥೆಯನ್ನು ದೇವಸ್ಥಾನದ ವತಿಯಿಂದ ಮಾಡಿಕೊಳ್ಳಲಾಗಿದೆ. ದೇವರ ದರ್ಶನ ಸರಕು ಬಂದು ದೇವರ ದರ್ಶನ ಪಡೆಯುವುದನ್ನು ಎಲ್ಲ ಭಕ್ತಾದಿಗಳನ್ನು ವಿನಂತಿ ಮಾಡಿಕೊಳ್ಳುತ್ತೇವೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ವಿಶೇಷತೆಗಳು ಬೆಳಗ್ಗೆ ಎಷ್ಟು ಗಂಟೆಯಿಂದ ಪೂಜೆ, ಎಷ್ಟು ಗಂಟೆ? ಬೆಳಗ್ಗೆ 6 ಗಂಟೆಯಿಂದಲೂ ಮಹಾಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ ಎಲ್ಲ ನಡೆದಿದೆ. ಈಗ ಸರ್ಕಿನಾಥದಲ್ಲಿ ಬರೋರಿಗೆ ಎಲ್ಲರಿಗೂ ಒಳ್ಳೆಯ ದರ್ಶನ ಇದೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಸಂಜೆ ಎಷ್ಟು ಗಂಟೆವರೆಗೂ ದರ್ಶನ ಇರುತ್ತೆ? ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30 ತನಕ ದರ್ಶನ ಇರುತ್ತೆ. ಹೊಸ ವರ್ಷ ಆಗಿರೋದ್ರಿಂದ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೊಸ ವರ್ಷದಿಂದ ಭಕ್ತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರಿಗೆ ಎಲ್ಲ ಥರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಟ್ರಸ್ಟ್ ವತಿಯಿಂದ. ನ್ಯೂಸ್ ಕರ್ನಾಟಕ ಒಂದು ವರದಿ, ಕೊರಟಗೆರೆ ತಾಲೂಕು, ಹೊಸಕೋಟೆ, ಮುತ್ತುರಾಜ್.